ಕಂದಮ್ಮ ಕಂದಮ್ಮ ಈ ಹಾಡು ಕೇಳಿದ ತಕ್ಷಣ ನಿಮಗೆ ನೆನಪಾಗೋ ಸಿನಿಮಾ ಅಂತಂದರೆ ಸಿಟಿ ಲೈಟ್. ದುನಿಯಾ ವಿಜಯ್ ಅವರು ಡೈರೆಕ್ಷನ್ ಮಾಡಿರೋ ಮೂರನೇ ಸಿನಿಮಾ ಸಿಟಿ ಲೈಟ್. ಎಸ್, ಆ್ಯಸ್ ಯೂಸಲ್ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಮತ್ತು ದುನಿಯಾ ವಿಜಯ್ ಅವರ ಪುತ್ರಿ ಮೋನಿಶಾ ಅವರು ಈ ಚಿತ್ರದ ಮೂಲಕ ನಾಯಕಿಯಾಗಿ ಚಿತ್ರರಂಗಕ್ಕೆ ಪರಿಚಯ ಆಗ್ತಾಯಿದ್ದಾರೆ. ಸೊ ಈ ಚಿತ್ರದ ಕುರಿತಾಗಿ ಮಾತಾಡೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಎಲ್ಲರೂ ಕಂದಮ್ಮ ಕಂದಮ್ಮ ಎಂಬ ಸಾಲಿನ ಒಂದು ಹಾಡನ್ನು ನೀವು ನೋಡಿರ್ತೀರ. ಸೊ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಈ ಹಾಡು ಬಿಡುಗಡೆ ಆಗಿತ್ತು. ಇದು ಸಿಟಿ ಲೈಟ್. ಈ ಚಿತ್ರದ ಹಾಡು ಸೂಪರ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಈಗ ಮೊನ್ನೆ ಕೂಡ ಒಂದು ಹಾಡು ಬಿಡುಗಡೆ ಮಾಡಿದ್ರು. ಸೊ ಏನು ಹಾಡು ಬಿಡುಗಡೆ ಮಾಡ್ತಾಯಿದಾರೋ ಅವೆಲ್ಲ ಹಾಡು ಲಿರಿಕ್ಸು ಮ್ಯೂಸಿಕ್ಕು ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಲಾಗಾದಲ್ಲಿ ದುನಿಯಾ ವಿಜಯ್ ಅವರೇ ನಟನೆ ಮತ್ತು ನಿರ್ದೇಶನ ಮಾಡಿದ್ರು, ಆ್ಯಸ್ ಭೀಮಾದಲ್ಲೂ ಅಷ್ಟೇ ಅವರೇ ನಟನೆ ಮಾಡಿ ಮತ್ತು ನಿರ್ದೇಶನ ಮಾಡಿದ್ರು. ಸೊ ಈಗ ಬರ್ತಿರ್ತಕ್ಕಂಥ ಅವರ ನಿರ್ದೇಶನದ ಮೂರನೇ ಸಿನಿಮಾ ಸಿಟಿ ಲೈಟಲ್ಲಿ ಅವರು ಆ್ಯಕ್ಟ್ ಮಾಡ್ತಾ ಇಲ್ಲ, ಓನ್ಲಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ವರ್ಸಟೈಲ್ ಆ್ಯಕ್ಟರು ಏನೋ ನಮ್ಮ ವಿನಯ್ ರಾಜ್ಕುಮಾರ್ ಅವರು, ನಾನು ಆಲ್ರೆಡಿ ತುಂಬ ಸಲ ವಿಡಿಯೋಗಳನ್ನ ಮಾಡಿದ್ದೀನಿ ಅವ್ರ ಬಗ್ಗೆ. ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಸೂಪರ್ ಅನ್ನೋದೇಳಿ, ಅದೇ ರೀತಿ ಈ ಸಿನಿಮಾನೂ ಕೂಡ, ಈ ಅವರ ಹಿಂದಿನ ಗ್ರಾಮಾಯಣ ಸಿನಿಮಾನೂ ಕೂಡ ಅಂದರೆ ಸಿನಿಮಾ ಜನಗಳ ಮಟ್ಟದಲ್ಲಿ ಅಷ್ಟೊಂದು ಮಿಶ್ರ ಪ್ರತಿಕ್ರಿಯೆ ಪಡೀತು, ಇಲ್ಲ ಅನ್ನಿಲ್ಲ. ಬಟ್ ಬಾಕ್ಸ್ ಆಫೀಸಿನ ಲೆಕ್ಕಾಚಾರದಲ್ಲಿ ಅವ್ರು ಹಾಕ್ತಿದ್ದ ಬಂಡವಾಳದಲ್ಲಿ ಏನಿತ್ತಲ್ಲ ಅದು ಲಾಭ ಬಂದಿದೆ ಅಂತಲೂ ಕೂಡ ನಿರ್ದೇಶಕರು ಹೇಳಿದರು, ಚಿತ್ರತಂಡದವರು ಕೂಡ ಹೇಳಿದ್ದಾರೆ. ಹೀಗಾಗಿ ಸಹಜವಾಗಿ ಈಗ ಸಿಟಿ ಲೈಟ್ ಈ ಚಿತ್ರದ ಬಗ್ಗೆಯೂ ತುಂಬ ನಿರೀಕ್ಷೆ ಇದೆ. ನೋಡಬೇಕು ಹೆಂಗೆ ಬಂದಿರುತ್ತೆ ಅಂತ. ಸೆಪ್ಟೆಂಬರ್ 18ಕ್ಕೆ ಈ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಬಿಡುಗಡೆ ದಿನಾಂಕವನ್ನು. ಇನ್ನೊಂದು ವಿಚಾರ ಏನಂತಂದರೆ, ನನಗೆ ತುಂಬ ಇಷ್ಟ ಆದವ್ರು ಯಾರು ಅಂತಂದರೆ, ಅಂದರೆ ಅವ್ರ ಆ್ಯಕ್ಟಿಂಗ್ ಇನ್ನೂ ನೋಡಿಲ್ಲ, ಹಾಡುಗಳನ್ನು ನೋಡ್ಬಿಟ್ಟು ನನಗೆ ತುಂಬ ಇಷ್ಟ ಆಗಿದ್ದು ಯಾರು ಅಂತಂದರೆ ಆ ಚಿತ್ರದ ನಾಯಕಿ ಮೋನಿಶಾ ಅವರು. ದುನಿಯಾ ವಿಜಯ್ ಅವರಿಗೆ 3 ಜನ ಮಕ್ಕಳಿರೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಅದರಲ್ಲಿ ಅವರ ಮೊದಲನೇ ಮಗಳು ರತನ್ಯ ಅವರು ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಈಗ ಜವರ ಸಿನಿಮಾದಲ್ಲೂ ಕೂಡ ಅವರು ನಾಯಕಿಯಾಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ದುನಿಯಾ ವಿಜಯ್ ಅವರ ಎರಡನೇ ಮಗಳು ಮೋನಿಶಾ ಅವರು ಈಗ ಈ ಚಿತ್ರದ ಮೂಲಕ ನಾಯಕಿಯಾಗಿ ಬೆಳ್ಳಿತೆರೆಗೆ ಪರಿಚಯ ಆಗ್ತಾಯಿದ್ದಾರೆ. ನನಗೆ ತುಂಬ ಖುಷಿಯಾಗೋಯ್ತು ಅವರ ಸ್ಕ್ರೀನ್ ಪ್ರೆಸೆನ್ಸ್. ಮೊನ್ನೆ ಪ್ರೆಸ್ ಮೀಟಲ್ಲೂ ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು, ತುಂಬ ಇಷ್ಟ ಆದರು. ಎಲ್ಲರ ಕಾಮೆಂಟ್ಸು ನೀವು ನೋಡಬೇಕು. ಎಲ್ಲರೂ ಏನು ಕಾಮೆಂಟ್ಸ್ ಅಂತಂದರೆ, ಕನ್ನಡಕ್ಕೆ ಒಂದು ಪ್ರತಿಭಾವಂತ ನಟಿ, ಒಂದು ಮುದ್ದಾದ ನಟಿ ಸಿಗ್ತಾ ಇದ್ದಾರೆ ಈ ಸಿನಿಮಾದ ಮೂಲಕ, ಸಿಟಿ ಲೈಟ್ ಸಿನಿಮಾ ಮೂಲಕ ನಾವು ಮತ್ತೊಬ್ಬ ಪ್ರತಿಭಾವಂತ ನಟಿಯನ್ನು ಕಾಣ್ಬೋದು ಅಂತೇಳ್ಬಿಟ್ಟು, ಸೊ ವೆಲ್ಕಮ್ ಅಂತೇಳ್ಬಿಟ್ಟು ಎಲ್ಲ ಕಾಮೆಂಟ್ಸ್ ಆಗ್ತಿದ್ದಾರೆ. ನನಗದು ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ಆ ಸಿನಿಮಾ ಆ ಹಾಡುಗಳನ್ನು ನೋಡಿದಾಗಲೂ ಅಷ್ಟೇ ಮುದ್ದಾಗಿ ಕಾಣಿಸ್ತಿದ್ದಾರೆ. ಒಂದು ಕಡೆ ಅವ್ರಿವ್ರನ್ನ ಕಂಪ್ಯಾರಿಸನ್ ಮಾಡೋದು ತಪ್ಪಾಗುತ್ತೆ, ಬಟ್ ಪ್ರತಿಭೆ ಇದೆ. ಅವರ ತಾಯಿ ವಾಯ್ಸೇ ದುನಿಯಾ ವಿಜಯ್ ಅವರ ವೈಫ್ ಏನಿದ್ದಾರಲ್ಲ, ಮೊದಲೇ ಹೆಂಡ್ತಿ, ಇರಲಿ ಅವರ ವೈಯಕ್ತಿಕ ವಿಚಾರ ಬೇಡ. ಸೊ ಅವರ ತಾಯಿ ಆ ಥರನೇ ವಾಯ್ಸ್ ಸೇಮ್ ಆ್ಯಸ್ ಇಟ್ ಈಸ್. ಅವರು ಒಂದಿಷ್ಟು ಸಿನಿಮಾದ ಪ್ರಮೋಷನ್ ಮಾಡೋದಾಗಿರ್ಬೋದು, ಮೊನ್ನೆ ಆ ಪ್ರೆಸ್ ಮೀಟಲ್ಲಿ ನಡ್ಕೊಂಡು ಬಂದಿರೋದಾಗಿರ್ಬೋದು, ಈ ಕಡೆ ವಿನಯ್ ರಾಜ್ಕುಮಾರ್ ಅವರು ಈ ಕಡೆ ದುನಿಯಾ ವಿಜಯ್ ಕೂತ್ಕೊಂಡಂಗೆ ಮಿಡ್ಲ್ ಬಂದು ಹಿಂಗೆ ಮಾಡೋದಾಗಿರ್ಬೋದು, ಸೂಪರಾಗಿ ಕಾಣಿಸ್ತಿದ್ರೆ. ಸೊ ನನಗೆ ಅಂತರೂ ಅವರು ಭವಿಷ್ಯದ ತಾರೆ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೋಡಬೇಕು ಹೆಂಗೆ ಬರ್ತಾರೆ, ಹೆಂಗೆ ಮಾಡ್ತಾರೋ, ಹೆಂಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಏನಂತ. ಬಟ್ ಐ ಹೋಪ್ ಭವಿಷ್ಯದ ತಾರೆ ಅಂದರೆ ಫ್ಯೂಚರ್ ಸ್ಟಾರ್ ಆಗೋದಂದ್ರೆ ಗ್ಯಾರಂಟಿ ಅಂತ ಹೇಳ್ತೀನಿ. ಒಂದು ಕಡೆ ನೋಡಿದ್ರೆ ದುನಿಯಾ ವಿಜಯ್ ಅವರು, ಅವರ ದುನಿಯಾ ವಿಜಯ್ ಕುಮಾರ್ ಅವರು ನಿರ್ದೇಶನ ಮಾಡಿರೋ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿವೆ, ಕತೆ ಲೆವೆಲಲ್ಲೂ ಅದೆಲ್ಲ ಇರುತ್ತೆ. ಈಗ ಅವರ ನಿರ್ದೇಶನದ ಮೂರನೇ ಸಿನಿಮಾ ಅಂದಾಗ ತುಂಬ ನಿರೀಕ್ಷೆ ಇದೆ, ಹೆಂಗೆ ಬಂದಿರ್ಬೋದೇನು. ಇನ್ನೊಂದು ಸಿಟಿ ಲೈಟ್ ಅಂದಾಗ ಚಾರ್ಲಿ ಚಾಪ್ಲಿನ್ ಅವರ ಸಿನಿಮಾದ ಟೈಟಲ್ಲು ಕೂಡ ನೆನಪಾಗತ್ತೆ. ಬಹುಶಃ ಅದು ಈಗ ಆಲ್ರೆಡಿ ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡಂಗೆ ಒಂದಿಷ್ಟು ವೇಶ್ಯರು ಈ ಥರದ್ದು ಒಂದಿಷ್ಟೇನೋ ಒಂದು ಘಟನೆಗಳು ಪ್ರೆಸ್ ಮೀಟಲ್ಲೂ ಕೂಡ ನಡೆದಾಗ ಹೇಳಿದರು. ನಾಯಕಿನೇ ಅಲ್ಲಿದ್ದಂಥ ಜನಗಳು ನಾಯಕಿ ಅಂತ ಗೊತ್ತಿಲ್ಲದೇ ಕರೆದಿರೋದು, ಅದೇನೋ ಒಂದಿಷ್ಟು ಇನ್ಸಿಡೆಂಟ್ಗಳೆಲ್ಲ ಹೇಳಿದ್ರು. ಸೊ ನನಗನ್ಸುತ್ತೆ ಒಂದು ಬೆಂಗಳೂರಿನ ಒಂದು ಸಂಜೆ ಒಂದು ಮೆಜೆಸ್ಟಿಕಲ್ಲಿ ಒಂದಿಷ್ಟು ನಡೆದು ಒಂದಿಷ್ಟು ಕರಾಳ ಮುಖವನ್ನು ತೆರೆದಿರ್ತಕ್ಕಂಥ ಒಂದು ಕತೆ ಅಂತ ನನಗೆ ಅನಿಸುತ್ತೆ. ಅಂದರೆ ತುಂಬ ಸಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ತುಂಬ ಸಲ ಅಲ್ಲಿ ಹೋದಾಗ ಅಲ್ಲಿ ಒಂದಿಷ್ಟು ಕರಾಳ ಮುಖಗಳಿದೆ, ಯಾರು ರಕ್ಷಣೆ ಮಾಡಬೇಕು ಅವರೇ ಸಪೋರ್ಟ್ ಮಾಡೋರು ಇರ್ತಾರೆ. ಅದು ಏನೇನೋ ಒಂದಿಷ್ಟು ಇನ್ಸಿಡೆಂಟ್ಗಳು ಆಗುತ್ತೆ, ಎಲ್ಲ ಕಡೆ ಆಗುತ್ತೆ ಅಂತಲ್ಲ, ಮೆಜೆಸ್ಟಿಕ್ ಒಂದಿಷ್ಟು ಭಾಗಗಳಲ್ಲಿ. ಅಂದರೆ ದುನಿಯಾ ವಿಜಯ್ ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಆ ಥರ ಒಂದಿಷ್ಟು ಘಟನೆಗಳು ಬೆಳಕು ಚೆಲ್ಲೋ ಒಂದು ಪ್ರಯತ್ನ ಮಾಡಿದ್ದೀವಿ ಈ ಚಿತ್ರದ ಮೂಲಕ ಅಂತ ಹೇಳಿದ್ರು. ಸೊ ಐ ಹೋಪ್, ನನಗೂ ಕೂಡ ತುಂಬ ನಿರೀಕ್ಷೆ ಇದೆ, ಕಾತರತೆ ಇದೆ, ನೋಡಬೇಕು ಹೆಂಗೆ ಬರುತ್ತೆ ಅಂತ. ಸೆಪ್ಟೆಂಬರ್ 18ಕ್ಕೆ ಈ ಸಿನಿಮಾ ಬಿಡುಗಡೆ ಆಗುತ್ತೆ. ಈಗ ಆಲ್ರೆಡಿ ಹಾಡುಗಳು ಬಿಡುಗಡೆ ಆಗ್ತಾನೆ ಇದೆ. ಸೊ ನೋಡಬೇಕು ಹೆಂಗೆ ಬಂದಿರುತ್ತೆ ಏನಂತ. ಸೊ ಮೋನಿಶಾ ವಿಜಯ್ ಕುಮಾರ್ ಅವ್ರಿಗೆ ಸೊ ಈ ಚಿತ್ರದ ಮೂಲಕ ನಾನು ಚಿತ್ರರಂಗಕ್ಕೆ ವೆಲ್ಕಮ್ ಅಂತ ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ತುಂಬ ನಿರೀಕ್ಷೆ ಇದೆ. ಸೊ ಅವ್ರು ಗೆದ್ದೇ ಗೆಲ್ತಾರೆ ಅಂತಲೂ ಕೂಡ ಹೇಳ್ತೀನಿ.
ಸೊ ಈಗಾಗಲೇ ಹೇಳದಂತೆ ನ್ಯೂಯಾರ್ಕ್ನ ಒಂದು ಸಿಟಿಯಲ್ಲಿ ಅದರ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಕಲ್ತ್ಕೊಂಡ್ಬಂದಿದ್ರು ಆ್ಯಕ್ಟಿಂಗನ್ನು. ಸೊ ಹೀಗಾಗಿ ಮೋನಿಶ್ ಅವರು ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾರೆ ಹಾಡಲ್ಲೂ ಅಷ್ಟೇ. ಸೊ ಚಿತ್ರದ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ, ತುಂಬ ನಾನು ಇಷ್ಟಪಡೋ ನಿರ್ದೇಶಕರಲ್ಲಿ ನನ್ನ ತಂದೆನೂ ಕೂಡ ಒಬ್ಬರು ಅಂತ. ಹೀಗಾಗಿ ದುನಿಯಾ ವಿಜಯ್ ಅವರ ನಿರ್ದೇಶನದ ಸಿನಿಮಾಗಳು ಕೂಡ ಅಷ್ಟೇ, 2 ಸಿನಿಮಾಗಳ ನಿರ್ದೇಶನ ಮಾಡಿದ್ರು. ಲ್ಯಾಂಡ್ ಲಾರ್ಡ್ ಅವ್ರು ಆ್ಯಕ್ಟಿಂಗ್ ಮಾಡಿದ್ರು, ಬಟ್ ಅದು ಅಷ್ಟೊಂದು ಇದಾಗಲಿಲ್ಲ, ಸ್ವಲ್ಪ ಎಲ್ಲೋ ಇನ್ನೂ ಚೆನ್ನಾಗಿ ಬರ್ಬೋದಾಗಿತ್ತು ಒಂದು ಇರಲಿ ಅದು ಅಭಿಪ್ರಾಯಗಳು ವಾಟ್ ಎವರ್ ಅದೇನೇ ಇರ್ಬೋದು. ನಮ್ಮ ರಚ್ಚು ಮೇಡಮು ಆ್ಯಕ್ಟ್ ಮಾಡಿರೋ ಸಿನಿಮಾ ಅದು, ಹೀಗಾಗಿ ಅವ್ರ ಆ್ಯಕ್ಟಿಂಗ್ ಅಂತ ನಾವು ಫಿದಾ ಆಗಿದ್ವಿ. ಈಗ ಗ್ರಾಮಾಯಣ, ಸೊ ಅದು ಕೂಡ ಹಿಟ್ಟಾಗಿದೆ. ವಿನಯ್ ರಾಜ್ಕುಮಾರ್ ಅವ್ರಿಗೆ ಈ ಸಿನಿಮಾನು ಕೂಡ ಹಿಟ್, ಅವರ ಫಿಲ್ಮೋಗ್ರಫಿಲಿ ಈ ಸಿನಿಮಾನು ಕೂಡ ಹಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಬ್ಬ ನಂಬಿಕೆ ಇದೆ. ಐ ಹೋಪ್ ಒಳ್ಳೇದಾಗಲಿ ಅವ್ರಿಗೂ ಕೂಡ, ಅವರ ಚಿತ್ರಕ್ಕೂ ಕೂಡ ಒಳ್ಳೇದಾಗಲಿ. ಇನ್ನು ಕಂದಮ್ಮ ಹಾಡು, ಸೊ ಕಂದಮ್ಮ ಅಂತಲೇ ಕರೀತಾರಂತೆ ಅವ್ರನ್ನ, ದುನಿಯಾ ವಿಜಯ್ ಅವರು ತಮ್ಮ ಮಗಳನ್ನು. ಸೊ ಅದೇ ರೀತಿಯೇ ಕಂದಮ್ಮ ಅಂತಲೇ ಆ ಪದವನ್ನು ಇಟ್ಕೊಂಡು ಈಗ ಏನು ಹಾಡು ಮಾಡಿದ್ರೆ ಅದು ಸೂಪರ್ ಹಿಟ್ ಆಗಿದೆ. ಇನ್ನು ಅವಳನ್ನ ಕಂಡ್ರೆ ಇವ್ನಿಗಿಷ್ಟ, ಕಂಡ್ರೆ ಆ ಥರ ಒಂದಿಷ್ಟು ಲೈನು ನಾಗಾರ್ಜುನ ಶರ್ಮಾ ಅವರು ಬರೆದಿರೋ ಹಾಡು ಸೂಪರ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಚಿತ್ರದ ಬಗ್ಗೆ ತುಂಬ ನಿರೀಕ್ಷೆ ಇದೆ. ಸೊ ಒಳ್ಳೇದಾಗಲಿ. ಸೊ ಈಗೇನು ಟಾಕ್ಸಿಕ್ ಬಂತು ಅದೆಲ್ಲ ಆಯಿತು, ಒಂದಿಷ್ಟು ಸಿನಿಮಾಗಳಿನ್ನು ಬರ್ತಾ ಹೋಗುತ್ತೆ. ಸೊ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೀವು ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ ಸೊ ಚಿತ್ರಕ್ಕೋಸ್ಕರ, ಆಲ್ ದ ಬೆಸ್ಟ್ ಅಂತ ಹೇಳಿ ಕಾಮೆಂಟ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.